ಈಗಾಗಲೇ ಪಾಕಿಸ್ತಾನದ ರಾಷ್ಟ್ರೀಯ ಕಮಾಂಡ್ ಪ್ರಾಧಿಕಾರದ ಒಂದು ಸಭೆಯನ್ನ ಅಲ್ಲಿನ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಕರೆದಿದ್ದಾರೆ. ಪರಮಾಣು ಅಣ್ವಸ್ತ್ರದ ಜವಾಬ್ದಾರಿಯನ್ನ ಈ NCA ಹೊಂದಿರತಕ್ಕಂತಹದ್ದು. ಈ ಒಂದು ಸಭೆಯನ್ನು ಕೂಡ ಪಾಕಿಸ್ತಾನ ಇವತ್ತು ನಡೆಸ್ತಾ ಇರುವಂಥದ್ದು. ಪಾಕಿಸ್ತಾನ ನಿನ್ನೆಯೂ ಕೂಡ ಒಂದು ಪ್ರಿಲಿಮಿನರಿ ಸಭೆಯನ್ನು ನಡೆಸಿತ್ತು. ಅಲ್ಲೂ ಕೂಡ ಈ ಒಂದು ಅಂದ್ರೆ ಭಾರತಕ್ಕೆ ಭೀತಿ ಹುಟ್ಟಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಾಧಿಕಾರದ ಸಭೆಯನ್ನ ಪಾಕಿಸ್ತಾನ ಕರೆದಿರುವಂಥದ್ದು. ಪಾಕಿಸ್ತಾನದ ಒಂದು ಯೋಚನೆಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ, ತಾನು ಏನು ಮಾಡಿದ್ರೆ ಭಾರತವನ್ನ ಭೀತಿಗೊಳಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನ ಇಂತಹ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದಕ್ಕೆ ಹೇಗೆ ಉತ್ತರವನ್ನು ಕೊಡಬೇಕು, ಯಾವ ಭಾಷೆಯಲ್ಲಿ ಉತ್ತರವನ್ನು ಕೊಡಬೇಕು, ಆ ಭಾಷೆಯ ಉತ್ತರವನ್ನು ಕೊಡೋದಕ್ಕೆ ಭಾರತವು ಕೂಡ ಸರ್ವಸನ್ನದ್ಧವಾಗಿರುವಂತಹ ಸ್ಥಿತಿಯಲ್ಲಿದೆ. ಯಾವುದೇ ಹಂತವನ್ನು ಹೇಗೆ ಇದು ಮಾಡಬೇಕು ಅವುಗಳಿಗೆ ಬೇಕಾದಂತಹ ಸರ್ವಸನ್ನದ್ಧ ಸ್ಥಿತಿಯಲ್ಲಿ ಭಾರತ ಇರುವಂತಹದ್ದು. ಈಗಾಗಲೇ ಕಾಶ್ಮೀರದಲ್ಲಿ ಹೈ ಅಲರ್ಟ್ ಇದೆ ಮತ್ತು ವಿಶೇಷವಾಗಿ ಭಾರತದ ಉದ್ದಗಲಕ್ಕೂ ಕೂಡ ಹೈ ಅಲರ್ಟ್ ಸ್ಥಿತಿಯಲ್ಲಿರುವಂಥದ್ದು. ಪಾಕಿಸ್ತಾನದಿಂದ ಯಾವುದೇ ಕಿಡಿಗೇಡಿ ಕೃತ್ಯಗಳು ಎಸಗೋದಕ್ಕೆ ಪಾಕಿಸ್ತಾನ ಒಂದು ಸರ್ಕಾರವಾಗಿ ಮುಂದಾದರೂ ಕೂಡ ಅದನ್ನು ಎದುರಿಸುವಂತಹ ಅದಕ್ಕೆ ಭಾರತ ಸರ್ವಸನ್ನದ್ಧವಾಗಿದೆ. ಇದೇ ಕಾರಣಕ್ಕಾಗಿಯೇ ಈಗಾಗಲೇ ಅರುಣ್ ಜೇಟ್ಲಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಹೆಂಗೆ ಅಮೇರಿಕಾದವರು ಬಂದು ಒಸಾಮಾ ಬಿನ್ ಲಾಡೆನ್ನನ್ನು ಪಾಕಿಸ್ತಾನದ ನೆಲದಿಂದ ಎತ್ಕೊಂಡು ಹೋದರೂ ಹಾಗೇನೆ ಭಾರತವು ಕೂಡ ಯಾವ ಸಂದರ್ಭದಲ್ಲೂ ಕೂಡ ಮಾಡಬಹುದು ಅನ್ನುವಂತಹ ನಿಟ್ಟಿನ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಎಸ್ ಹರೀಶ್, ನೀವು ಹೇಳ್ತಾ ಇದ್ರಿ ಹೇಗೆಲ್ಲ ತಯಾರಿಗಳು ಈಗಾಗಲೇ ಶುರುವಾಗಿರುವಂಥದ್ದು ಅನ್ನೋದ್ರ ಬಗ್ಗೆ. ಮತ್ತೊಂದು ಕಡೆಯಲ್ಲಿ ಸಂಪರ್ಕ ಕಡಿತ ಆಗಿದೆ. ಹರೀಶ್ ಅವ್ರನ್ನ ನಾನು ಮತ್ತೆ ಸಂಪರ್ಕಿಸ್ತೀನಿ. ಈಗಾಗಲೇ ಭಾರತದ ಸಂಪೂರ್ಣವಾಗಿ ಸನ್ನದ್ಧ ಸ್ಥಿತಿಗೆ ತಲುಪ್ತಾ ಇದೆ. ಹೇಗೆ ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗತ್ತೆ, ಎದುರಿಸಬೇಕಾಗತ್ತೆ, ಪಾಕಿಸ್ತಾನವನ್ನು ಬೆದರಿಸಬೇಕಾಗತ್ತೆ, ಇದಕ್ಕೂ ಕೂಡ ಬೇಕಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಭಾರತ ಸರ್ಕಾರ ಮಾಡಿಕೊಳ್ತಾ ಇದೆ. ಭಾರತದ ವಾಯುಪಡೆ, ಸೇನಾಪಡೆ ಮತ್ತು ನೌಕಾಪಡೆಯೂ ಕೂಡ ಇದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂತಹದ್ದು. ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್ ಮತ್ತು ಇಂಡಿಯನ್ ನಾವಲ್ ಫೋರ್ಸ್ ಕೂಡ ಈಗಾಗಲೇ ಅತ್ಯಂತ ಸ್ಪಷ್ಟವಾದಂತಹ ಸೂಚನೆಗಳೊಂದಿಗೆ ಹೈ ಅಲರ್ಟ್ನಲ್ಲಿದೆ ಮತ್ತು ದೇಶವನ್ನು ಕಾಯುವ ನಿಟ್ಟಿನಲ್ಲಿ ಭಾರತೀಯ ಯೋಧರು ಸರ್ವಸನ್ನದ್ಧ ಸ್ಥಿತಿಯಲ್ಲಿ ಈಗ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಇದರ ನಡುವೆ ಕಾಶ್ಮೀರದಲ್ಲಿ ಅಲ್ಲಿನ ಸ್ಥಳೀಯ ಜನರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕಾಶ್ಮೀರದ ಪೊಲೀಸರು ಕೂಡ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಮತ್ತು ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಹೇಗೆ ಅವರನ್ನು ಸೇಫ್ ಪ್ಲೇಸ್ಗಳಿಗೆ ಕರೆದೊಯ್ಯುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡುತ್ತೆ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಡಲಾಗ್ತಾ ಇದೆ. ಬನ್ನಿ ಮತ್ತಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಬಹುತೇಕ ಈಗ ಸಾಗ್ತಾ ಇರುವಂತಹ ನಿಟ್ಟನ್ನು ನೋಡಿದರೆ ಇವತ್ತು ಬೆಳಗಿಂದು ಕೂಡ ಯಾವಾಗ F-16ನ ಈ ಒಂದು ಗಸ್ತು ಶುರುವಾಯಿತು, ಆ F-16ಅನ್ನು ಹಿಮ್ಮೆಟ್ಟಿಸುವಂಥ ಕೆಲಸವನ್ನು ಭಾರತೀಯ ಸೇನೆ ನಡೆಸಿರುವಂತಹದ್ದು ಒಂದು ಭಾಗ. ಅದಾದ ನಂತರ ಹೊಡೆದುರುಳಿಸಿರತಕ್ಕಂಥ ಒಂದು F-16 ಯುದ್ಧ ವಿಮಾನವೂ ಕೂಡ ಇದರ ಮೂಲಕವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಪಾಕಿಸ್ತಾನ ಅದಾದ ನಂತರ ಪಾಕಿಸ್ತಾನದಿಂದ ಬಂದಿರುವಂಥ ಪ್ರತಿಕ್ರಿಯೆಯನ್ನು ನಾವು ಗಮನಿಸಿದರೆ, ನಾವು ಭಾರತ ಜೊತೆಗೆ ಶಾಂತಿಯನ್ನು ಬಯಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಮೊನ್ನೆ ಕಳೆದ ಶುಕ್ರವಾರದಂದು ಹೇಳಿದರು, ಪಾಕಿಸ್ತಾನದ ಭಾರತ ಕಡೆಯಿಂದ ಯಾವುದೇ ಅಟ್ಯಾಕ್ ನಡೆದರೂ ಕೂಡ ಅದನ್ನು ಎಸ್ಕಲೇಟ್ ಮಾಡ್ತೀವಿ, ಅದನ್ನು ನಾವು ಹೆಚ್ಚಿಸುವಂಥ ಕೆಲಸವನ್ನು, ಅದಕ್ಕೆ ತೀವ್ರವಾದಂಥ ಪ್ರತಿರೋಧ ಒಡ್ಡುವಂಥ ಕೆಲಸವನ್ನು ಮಾಡ್ತೀವಿ. ಆದರೆ ಇವತ್ತು ಅದೇ ಸೇನಾಧಿಕಾರಿ ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ಸೇನಾಧಿಕಾರಿ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಎಸ್ಕಲೇಟ್ ಮಾಡೋದನ್ನು ಬಯಸೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಆದರೆ ಪಾಕಿಸ್ತಾನಕ್ಕೆ ಕೆಲವೊಂದು ಕಡೆಯಲ್ಲಿ ಆಲ್ರೆಡಿ ಬಿಸಿ ಮುಟ್ಟುವಂತಹ ಕೆಲಸ ತಲುಪಿದೆಯಾ ಅಂತ ಈಗ ಹರಿಪ್ರಸಾದ್ ಒಂದು ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಪುಲ್ವಾಮಾ ದಾಳಿ ಆದ ನಂತರ ಪಾಕಿಸ್ತಾನ ದಾಖಲೆಗಳನ್ನ ಕೇಳ್ತಿತ್ತು. ನಮ್ಮ ಉಗ್ರರೇ ಬಂದು ಅಲ್ಲಿ ದಾಳಿಯನ್ನ ನಡೆಸಿದ್ದಾರೆ ಅಂತಂದ್ರೆ ಸೂಕ್ತ ದಾಖಲೆಯನ್ನ ಕೊಡಿ, ನಾವು ಮಾತುಕತೆಯನ್ನ ನಡೆಸ್ತೀವಿ ಅನ್ನುವಂತಹದನ್ನ ಹೇಳ್ತಾ ಇದ್ರು. ಯಾವಾಗ ಭಾರತ ಹೋಗಿ ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಹೋಗಿ ಉಗ್ರರು ಅಡಗಿರ್ತಕ್ಕಂಥ ಅಡಗುದಾಣಗಳ ಮೇಲೆ ದಾಳಿಯನ್ನ ಮಾಡಿ 200-300 ಉಗ್ರರನ್ನ ಸದೆಬಡಿದು ಬಂದ ನಂತರ ಪಾಕಿಸ್ತಾನಕ್ಕೆ ಒಂದು ರೀತಿಯಾಗಿ ತಲ್ಲಣ ಶುರುವಾಗಿದೆ. ಮತ್ತೆ ನಾವು ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಮಾತುಗಳು ಕೇಳಿ ಬರ್ತಾ ಇದ್ವು. ಯಾಕೆಂದ್ರೆ ಪಾಕಿಸ್ತಾನ ಸರ್ಕಾರ ಮುಖ್ಯವಾಗಿ ಅಲ್ಲಿನ ಜನರಿಗೆ ಮುಂದೆ ಹೋಗಿ ಮುಖವನ್ನ ಉಳಿಸ್ಕೊಳ್ಬೇಕಾಗತ್ತೆ, ಅಲ್ಲಿ ನಾಚಿಕೆಯಿಂದ ಅವಮಾನವನ್ನ ತಗ್ಗಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಏನಾದ್ರೂ ಭಾರತಕ್ಕೆ ಒಂದು ಪ್ರತಿ ಏಟನ್ನ ಕೊಡ್ತೀನಿ, ತಿರುಗೇಟನ್ನ ಕೊಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಪಾಕಿಸ್ತಾನದ ಜನತೆಯ ಮುಂದೆ ಹೇಳ್ಕೊಳ್ಬೇಕಾಗತ್ತೆ. ಆಗಿರುವ ಅವಮಾನವನ್ನ ಸರಿಪಡಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಂತಹ ಎಲ್ಲಾ ಕಾರ್ಯಗಳನ್ನ ಮಾಡುತ್ತೆ. ಹಾಗಾಗಿ ಭಾರತೀಯ ವಾಯುಸೇನೆಯ ದಾಳಿಯ ನಂತರ ಪಾಕ್
ಒಂದು ನಾವು ಕೂಡ ದಾಳಿಯನ್ನ ನಡೆಸಿದ್ದೇವೆ ಅನ್ನುವಂತಹದ್ದನ್ನ ಅಲ್ಲಿನ ಜನತೆಯ ಮುಂದೆ ಹೇಳ್ಕೊಳ್ಬೇಕಾಗಿತ್ತು. ಹಾಗಾಗಿ ನಿನ್ನೆ ರಾತ್ರಿಯಿಂದ ಭೂಸೇನೆಯಿಂದಲೂ ಕೂಡ ಪಾಕಿಸ್ತಾನದ ಸೈನಿಕರಿಂದಲೂ ಕೂಡ ಭಾರತದ ಸೈನಿಕರ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು. ಮತ್ತೆ ಪಾಕಿಸ್ತಾನದ ವಾಯುಪಡೆ ಭಾರತದ ಗಡಿ ರೇಖೆಯನ್ನ ದಾಟಿ ಬಂದು ಇಲ್ಲಿ ಗಸ್ತನ್ನ ತಿರುಗ್ತಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಒಂದು ಗಮನಿಸಬೇಕಾಗತ್ತೆ. ಈಗ ಈ ಎಲ್ಲ ದಾಳಿಗಳ ಆದ ನಂತರ ಈ ಎಲ್ಲ ಬೆಳವಣಿಗೆಗಳ ಆದ ನಂತರ ಪಾಕಿಸ್ತಾನ ಹೇಳ್ತಿದೆ ನಾವು ಶಾಂತಿಯ ಮಾತುಕತೆಗೆ ಸಿದ್ಧ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಅಂದ್ರೆ ನಮ್ಮ ಎರಡು ದೇಶಗಳ ಮಧ್ಯೆ ಶಾಂತಿಯ ವಾತಾವರಣ ನಿರ್ಮಾಣ ಆಗಬೇಕು, ನಾವು ಯುದ್ಧ ಮಾಡೋದಕ್ಕೆ ನಮಗೆ ಮನಸ್ಸಿಲ್ಲ, ಮತ್ತೆ ಇದರಿಂದ ಆಗುವಂತಹ ನುಕ್ಸಾನೇ ಜಾಸ್ತಿ ಇದೆ, ಹಾಗಾಗಿ ನಾವಿಬ್ರು ಮಾತುಕತೆಯನ್ನ ನಡೆಸ್ಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಮಾಡ್ತಿದೆ. ಅದ್ರ ಜೊತೆಗೆ ತನ್ನ ದಾಳಿಯನ್ನ ಕೂಡ ಮುಂದುವರಿಸ್ತಾ ಇದೆ. ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮೇಲೆ ಭಾರತೀಯ ವಾಯುಸೇನೆ ಯಾವುದೇ ರೀತಿಯಾದಂತ ದಾಳಿ ನಡೆಸಿಲ್ಲ ಅಂತ ಹೇಳಿದ ಮೇಲೂ ಕೂಡ ಮತ್ತೆ ಅಲ್ಲಿನ ಪಾಕ್ ಸಂಸತ್ನಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ. ಇದು ಪಾಕಿಸ್ತಾನಕ್ಕೆ ಆದಂತಹ ಒಂದು ದೊಡ್ಡ ಏಟು ಅನ್ನುವಂತ ರೀತಿಯಲ್ಲಿ ಚರ್ಚೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಭಾರತದ ವಿರುದ್ಧ ಪ್ರತಿಕಾರವನ್ನು ತೀರಿಸಿಕೊಳ್ಳೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಾಕಿಸ್ತಾನ ಸಂಸತ್ನಲ್ಲಿ ಚರ್ಚೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಏನು ನುಕ್ಸಾನ್ ಆಗದೇ ಇದ್ರೆ ಅವ್ರು ಯಾಕೆ ಅಷ್ಟೊಂದು ಪ್ರಮಾಣದಲ್ಲಿ ತಿರುಗೇಟನ್ನ ಕೊಡ್ಲಿಕ್ಕೆ, ಅಷ್ಟೊಂದು ಆಕ್ರೋಶ ಭರಿತರಾಗಿ ಸಂಸತ್ನಲ್ಲಿ ಮಾತನಾಡ್ಲಿಕ್ಕೆ ಮಾಡ್ತಾರೆ ಅಂತಂದ್ರೆ ಅದು ಮುಖ್ಯವಾಗಿ ಭಾರತದ ವಿರುದ್ಧ ತಿರುಗೇಟನ್ನ ತೀರಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದೆ. ಮತ್ತೆ ಅಲ್ಲಿನ ಜನತೆಗೆ ಮುಖ್ಯವಾಗಿ ನಾವು ಕೂಡ ಭಾರತದಷ್ಟೇ ಶಕ್ತರಾಗಿದ್ದೇವೆ, ಭಾರತದ ಯಾವುದೇ ಏಟನ್ನ ನಾವು ಸಹಿಸ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದೀವಿ, ಮತ್ತೆ ಪ್ರತಿ ದಾಳಿಯನ್ನು ಕೂಡ ನಾವು ಮಾಡ್ಲಿಕ್ಕೆ ತಯಾರಾಗಿರ್ತೀವಿ ಅನ್ನುವಂತಹ ಸಂದೇಶವನ್ನ ಪಾಕ್ ಜನತೆಗೆ ರವಾನೆ ಮಾಡಬೇಕಾಗಿತ್ತು ಅನ್ನುವಂತಹದನ್ನ ಈ ಬೆಳವಣಿಗೆಗಳು ಗಮನಿಸುತ್ತೆ. ಆದ್ರೆ ಈ ಎಲ್ಲ ಬೆಳವಣಿಗೆಗಳು ಏನೇ ಇದ್ರು ಕೂಡ ಪಾಕಿಸ್ತಾನವನ್ನ ಯಾವುದೇ ರೀತಿಯಾಗಿ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಚೀನಾ ಈಗ ನೇರವಾಗಿ ಹೇಳಿರ್ಬೋದು ನಿಮ್ಗೆ ನಾನು ಸಹಾಯ ಮಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ಚೀನಾ ತನ್ನ ನಿರ್ಧಾರವನ್ನ ಬದಲಿಸ್ಕೊಳ್ಬಹುದು, ಪಾಕಿಸ್ತಾನಕ್ಕೆ ತನ್ನ ಸಹಕಾರವನ್ನ ಕೊಡಬಹುದು, ಯುದ್ಧ ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನಕ್ಕೆ ಪೂರೈಕೆಯನ್ನ ಮಾಡಬಹುದು. ಯಾಕೆಂದ್ರೆ ಇದುವರೆಗೂ ಕೂಡ ಯುದ್ಧ ಶಸ್ತ್ರಗಳನ್ನ ಪಾಕಿಸ್ತಾನಕ್ಕೆ ಬೆನ್ನೆಲುಬಾಗಿ ನಿಂತು ಯುದ್ಧ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಚೀನಾ. ಅವೆಲ್ಲವೂ ಕೂಡ ಜಗಜ್ಜಾಹೀರಾತಾಗಿರ್ತಕ್ಕಂಥದ್ದು. ಹಾಗಾಗಿ ಪಾಕಿಸ್ತಾನವು ಕೂಡ ತನಗೆ ಇಂಥ ದೊಡ್ಡ ದೇಶದ ಬೆಂಬಲ ಇದೆ ಅಂತಂದಾಗ ಅದು ಕೂಡ ಪ್ರತಿದಾಳಿಯನ್ನು ನಡೆಸಲಿಕ್ಕೆ ಯಾವುದೇ ರೀತಿಯ ಹಂತಕ್ಕೆ ಹೋಗ್ಲಿಕ್ಕೂ ಕೂಡ ಪಾಕಿಸ್ತಾನ ತಯಾರಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಭಾರತವು ಕೂಡ ಅದೇ ರೀತಿಯಾದಂತಹ ಯುದ್ಧ ಸನ್ನದ್ಧರಾಗಬೇಕಾಗತ್ತೆ ಭಾರತವು ಕೂಡ. ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಒಂದು ದಾಳಿ ನಡೆದ್ರು ಭಾರತದ ಒಬ್ಬ ಸೈನಿಕನ ಪ್ರಾಣವು ಕೂಡ ಬಹಳಷ್ಟು, ಜೀವ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಹಾಗಾಗಿ ಅವರೆಲ್ಲರ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಭಾರತದ ಸರ್ಕಾರದ ಆದ್ಯ ಕರ್ತವ್ಯ. ಇಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತಹ ಹೈ ಅಲರ್ಟ್ ಅನ್ನ ಘೋಷಣೆಯನ್ನ ಮಾಡಲಾಗಿದೆ. ಯಾಕಂತಂದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಪಾಕಿಸ್ತಾನ ದಾಳಿಯನ್ನ ಮಾಡ್ಲೇಬೇಕು, ನಾನು ಏನಾದ್ರೂ ಒಂದು ಭಾರತಕ್ಕೆ ನಷ್ಟವನ್ನ ಮಾಡಿ ನನ್ನ ಪಾಕಿಸ್ತಾನದ ಪ್ರಜೆಗಳಿಗೆ ನಾನು ಹೋಗಿ ಹೊಡೆದು ಬಂದೆ ಅನ್ನುವಂಥದ್ದನ್ನ ಹೇಳ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಿದೆ. ಹಾಗಾಗಿ ಭಾರತ ಅದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಇಲ್ಲಿ 2 ಹೆಲಿಕಾಪ್ಟರ್ಗಳು ಸರಕು ಸಾಗಣೆ ಮಾಡತಕ್ಕಂತ ಹೆಲಿಕಾಪ್ಟರ್ಗಳು ಬಿದ್ದೋದ್ರು ಕೂಡ ನಾನೇ ಆ ವಿಮಾನಗಳನ್ನ ಹೊಡೆದು ಬಂದಿದ್ದೇನೆ, M-25 MiG-21 ಅನ್ನ ನಾವು ಹೊಡೆದು ಬಂದಿದ್ದೇವೆ, ಮತ್ತೆ ಪೈಲಟ್ ಗಳನ್ನ ನಾವು ಹಿಡಿದುಕೊಂಡು ಬಂದಿದ್ದೇವೆ ಅನ್ನುವಂಥದ್ದನ್ನ ಪಾಕಿಸ್ತಾನ ಏನ್ ಹೇಳ್ತಿದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಭಾರತೀಯ ಸೇನೆಯಿಂದ ಬಂದಿಲ್ಲ, ಭಾರತೀಯ ವಾಯುಪಡೆಯಿಂದ ಇನ್ನು ಯಾವುದೇ ರೀತಿಯಂತಹ ಸ್ಪಷ್ಟತೆ ಬಂದಿಲ್ಲ. ಮತ್ತೆ ಭಾರತದ ಯಾವುದೇ ರಕ್ಷಣಾ ಸಚಿವರಾಗಿರ್ಬೋದು, ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಇರ್ಬೋದು ಅಥವಾ ಗೃಹ ಇಲಾಖೆಯಿಂದ ಇರ್ಬೋದು ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನ ಇದುವರೆಗೂ ಕೊಟ್ಟಿಲ್ಲ. ಹಾಗಾಗಿ ಒಂದು ರೀತಿಯಾಗಿ ಇಲ್ಲಿ ಮೇಲೆಯಿಂದ ಮೇಲೆ ದೆಹಲಿಯಲ್ಲಿ ಸಭೆಗಳು ಆಗ್ತಾ ಇರೋದನ್ನ ನೋಡಿದ್ರೆ ಒಂದು ರೀತಿಯಾಗಿ ಎಲ್ಲೋ ಯುದ್ಧದ ಕಡೆಗೆ ಭಾರತ ಹೊರಳುತ್ತಿದೆಯಾ ಅನ್ನುವಂತ ಆತಂಕ ಕೂಡ ಎದುರಾಗುತ್ತೆ. ಯುದ್ಧ ಅಂದ್ರೇನು ಅದು ಸುಮ್ನೆ ಎಲ್ಲ ಬಹಳಷ್ಟು ನಷ್ಟ ಕೂಡ ನಮಗೂ ಆಗುತ್ತೆ, ಪಾಕಿಸ್ತಾನಕ್ಕೂ ಕೂಡ ನಷ್ಟ ಆಗುತ್ತೆ. ಆದ್ರೆ ಅವರ ದಾಳಿಯನ್ನ ಸಹಿಸಿಕೊಂಡು ಸುಮ್ನೆ ಕೂರ್ಬೇಕು ಅನ್ನುವಂಥದ್ದಲ್ಲ, ಪ್ರತಿ ದಾಳಿಯನ್ನು ಕೂಡ ನಾವು ಮಾಡ್ಬೇಕಾಗತ್ತೆ. ಯುದ್ಧ ನಡೆಯುತ್ತೋ ಬಿಡುತ್ತೋ, ಆದ್ರೆ ಯುದ್ಧ ಹೇಗೆ ನಡೆಯುತ್ತೆ, ಯುದ್ಧ ಸಂದರ್ಭದಲ್ಲಿ ಹೇಗೆ ಸಿದ್ಧರಾಗಿರ್ತೀವಿ ಅದೇ ರೀತಿಯಂತ ಸಿದ್ಧತೆಯನ್ನ ದೇಶದಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ಆಂತರಿಕ ಭದ್ರತೆಯು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಅಲ್ಲಿನ ಗಡಿಯಲ್ಲಿ ಇರ್ತಕ್ಕಂತ ನಾಗರಿಕರ ವಿಶ್ವಾಸವನ್ನು ತೆಗೆದುಕೊಳ್ಬೇಕು.